ಯಲಬುರ್ಗಾ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸೇರಿ ರಂಜಾನ್ ಹಬ್ಬ ಆಚರಣೆಯ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಮಹಮ್ಮದ್ ಕಾಜಿ ಮಾತನಾಡಿ, ರಂಜಾನ್ ಹಬ್ಬವು ಮುಸ್ಲಿಂರಿಗೆ ಬದುಕಿನ ಅನೇಕ ಪಾಠಗಳನ್ನು ಕಲಿಸಿಕೊಡುತ್ತದೆ. ಮುಸ್ಲಿಂ ಸಮುದಾಯದವರು ರಂಜಾನ್ ಹಬ್ಬ ಒಂದು ರೀತಿಯ ತರಬೇತಿ ತಿಂಗಳು. ಪ್ರತಿ ವರ್ಷ ಜನರಲ್ಲಿ ಆಚಾರ ವಿಚಾರಗಳಲ್ಲಿ ಪರಿವರ್ತನೆ ತರಬೇಕು. ಪ್ರವಾದಿ ಮಹಮ್ಮದರು ಬಯಸಿದ ಸಮಯ ಪರಿಪಾಲನೆ, ಉಪವಾಸ ಆಚರಣೆ, ಮನಸ್ಸಿನ ನಿಗ್ರಹ, ಸಕಲ ಜೀವಿಗಳನ್ನ ಪ್ರೀತಿಯಿಂದ ಕಾಣುವುದು, ಬಡವರ ದಿನ, ದಲಿತರಿಗೆ ದಾನ ಧಮ 9 ಮಾಡಬೇಕು ಎಂದರು. ರಂಜಾನ್ ತಿಂಗಳ ಅತಿ ಮಹತ್ವ ಬರಲು ಇನ್ನೊಂದು ಕಾರಣ ವೇಂದ್ರರ ಅಲ್ಲಾನ ದೈವಿಕ ಗ್ರಂಥ ಕುರಾನ್ ಅವತೀರ್ಣಗೊಂಡ ತಿಂಗಳಾಗಿದೆ. ಈ ಸಂದರ್ಭದಲ್ಲಿ ಮಹಮ್ಮದ್ ಕಾಜಿ, ಅಲಾ ಭಕ್ಷ, ರಶೀದ್, ಕಾಸಿಂ ಸಾಬಾ, ದಸ್ತಾಗಿರಿ, ಶರೀಫ್, ಅಕ್ಬರ್ ಅಲಿ ಇತರ ಇದ್ದರು. ವರದಿ ಶರಣಪ್ಪ ಹಾಡಿನ. ಮೂಲಕ ಮತ್ತೊಬ್ಬ ಸಮಾಜವನ್ನ ಬೆಳೆಸಕ್ಕಂತ ಒಂದು ಒಳ್ಳೆ ಆಚರಣೆ ಆಗಿದ್ದು, ಇದರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ತಿಳಿಸಿ ಯಾರ ಮಾತನ್ನ ಮುಗಿಸ್ತೇನೆ. Alhamdulillah Rabbil Alameen والآخبة للمتقين والصلاة والسلام على من كان نبي وعاد ما بين الماء والطين وعلى آله وأصحابه أجمعين. أما بعد، فأعوذ بالله من الشيطان الرجيم.